ಆತ್ಮೀಯ ವೀಕ್ಷಕರೇ ನಮ್ಮದು ಸನಾತನ ಧರ್ಮ, ಹಿಂದೂ ಧರ್ಮ, ಕೂಡು ಕುಟುಂಬದ ಧರ್ಮ. ಅಜ್ಜ ಅಜ್ಜಿ ಮಗ ಮೊಮ್ಮಕ್ಕಳು ಎಲ್ಲರೂ ಕೂಡಿ ಇರುವಂಥ ನಮ್ಮ ಕುಟುಂಬದ ಒಂದು ಸಮಾಜ. ಈ ಕುಟುಂಬದಲ್ಲಿ ಅಜ್ಜ ಅಜ್ಜಿಯರು ತಮ್ಮ ಮಕ್ಕಳಿಗೆ ಉತ್ತಮವಾದ ಕಥೆಗಳನ್ನು, ಉತ್ತಮವಾದ ಮಾತುಗಳನ್ನು ಹೇಳಿ ಅವರ ಜೀವನವನ್ನು ರೂಪಿಸುವಂಥ ಒಂದು ಸಂಪ್ರದಾಯ ನಮ್ಮದು. ಅದಕ್ಕಾಗಿ ನಮ್ಮ ಹಿರಿಯರು ಮಾಡಿದಂಥ ಗಾದೆಗಳು ಇವತ್ತಿಗೂ ಸುಳ್ಳಾಗಿಲ್ಲ. ಅದರಲ್ಲಿ ನಾನು ಇವತ್ತು ಒಂದು ಗಾದೆಯ ಬಗ್ಗೆ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಅದು ಊರಿಗೆ ಅರಸನಾದರೂ ತಂದೆಗೆ ಮಗ. ಪ್ರವೃದ್ಧಮಾನಕ್ಕೆ ಬಂದ ಮಗ ತನ್ನ ಬುದ್ಧಿಮತ್ತೆಯಿಂದ, ಚಾಕುಚಕ್ಯತೆಯಿಂದ, ಚಾತುರ್ಯತೆಯಿಂದ ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನವನ್ನು ಹೊಂದಬಹುದು. ಅವನ ವಿದ್ಯಾಭ್ಯಾಸದಿಂದ ಅವನ ಒಂದು ಕರಿಯರನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ಸಮಾಜದಲ್ಲಿ ಒಂದು ಉತ್ತಮವಾದ ಸ್ಥಾನವನ್ನು ಪಡಿಬೋದು. ಅವ ರಾಜಕೀಯದಲ್ಲಿ ದೊಡ್ಡ ಉತ್ತುಂಗಕ್ಕೆ ಏರಬಹುದು, ಮಂತ್ರಿ ಆಗಬಹುದು, ಪ್ರಧಾನಮಂತ್ರಿ ಆಗಬಹುದು, ಒಳ್ಳೆಯ ಕ್ರೀಡಾಪಟುಗಳು ಆಗಬಹುದು, ಪತ್ರಕರ್ತನಾಗಬಹುದು, ಸಿನಿಮಾ ನಟನಾಗಬಹುದು. ಜನಪ್ರಿಯತೆಯಿಂದ ಜನಾರಾಗ ಗಳಿಸಿ ಎಲ್ಲರ ಬಾಯಿಯಲ್ಲಿ ಅವನು ಒಬ್ಬ ದೊಡ್ಡ ಅರಸನಾಗಿರಬಹುದು. ಆದರೆ ಹೆತ್ತವರಿಗೆ ಜನ್ಮ ನೀಡಿದ ತಂದೆ ತಾಯಿಗೆ ಅವನು ಮಗನೂ ತಾನೇ. ಹಾಗೆ ಕಲಿಸಿದ ಗುರುವಿಗೆ ಶಿಷ್ಯ. ಎಷ್ಟೇ ಎತ್ತರದಲ್ಲಿ ಅವನು ಇದ್ದರೂ ಕೂಡ ಅವನು ಶಿಷ್ಯನೇ. ಅದೇ ರೀತಿ ತಂದೆ ತಾಯಿಗಳಿಗೆ ತನ್ನ ಮಗ ಎಷ್ಟು ದೊಡ್ಡವನಾಗಿದ್ದರೂ ತಂದೆ ತಾಯಿಗಳಿಗೆ ಅವನು ಮಗನೇ ಹೊರತು ಬೇರೆ ಯಾರೂ ಅಲ್ಲ. ಇದು ಒಂದು ನಮ್ಮ ಹಿಂದಿನ ಹಿರಿಯರು ಮಾಡಿದಂಥ ಒಂದು ಅದ್ಭುತವಾದಂಥ ಒಂದು ಗಾದೆ ಮಾತು. ಊರಿಗೆ ಅರಸನಾದರೂ ತಂದೆಗೆ ಮಗ.